ಕಾರ್ಮಿಕರಿಗೆ ಹಿತದೃಷ್ಟಿಯಿಂದ ಆರೋಗ್ಯ ತಪಾಸಣೆ ಅಗತ್ಯ. ಪಟ್ಟಣದಲ್ಲಿ ಡಾಕ್ಟರ್ ಕೆಬಿ ಓಬಳೇಶ್. ಪುರಸಭೆ ಆವರಣದಲ್ಲಿ ದಿನಾಂಕ 3/7/2025 ಗುರುವಾರ ಸಂಜೆ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪೌರ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಮೇಲ್ವಿಚಾರಣಾ ಸಮಿತಿ ಸದಸ್ಯ ಡಾಕ್ಟರ್ ಕೆಬಿ ಓಬಳೇಶ್ ಹೇಳಿದರು. ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವುದು ಹಾಗೂ ಅವರಿಗೆ ಗೌರವ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಅಡಿ ಮನೆ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿದರು. ಜೊತೆಗೆ ಎಸ್ಸಿ ಮೀಸಲು ನಿಧಿಯಿಂದ ಉಪಹಾರ ಮತ್ತು ಸುರಕ್ಷಾ ಸಾಮಗ್ರಿಗಳ ಖರೀದಿಯನ್ನು ನಿಲ್ಲಿಸಿ ಪುರಸಭೆಯ ವತಿಯಿಂದ ಪೂರೈಕೆ ಆಗಬೇಕು ಎಂದು ಹೇಳಿದರು. ಪುರಸಭಾ ಅಧ್ಯಕ್ಷ ಸುದೇಶ್ ಬಾಬು ಮಾತನಾಡಿದರು. ಪ್ರಮುಖರಾದ ನಿವೃತ್ತ ಪ್ರಾಂಶುಪಾಲ ಬಸವಲಿಂಗಪ್ಪ ಮತ್ತು ರಾಷ್ಟ್ರೀಯ ಕಾನೂನು ಶಾಲೆಯ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಆರ್ವಿ ಸಮಾಜದ ಏಕತೆ ಮತ್ತು ಮುನ್ನಡೆಯ ಬಗ್ಗೆ ಮಾತನಾಡಿದರು. ಯಾವುದೇ ರೀತಿಯ ತಕರಾರುಗಳಿಂದಂಗೆ, ಯಾವುದೇ ರೀತಿಯ ಗೊಂದಲಗಳಿಂದಂಗೆ ಅವರವರ ಹಕ್ಕುಗಳು ಪಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಅಂಬೇಡ್ಕರ್ ಜಯಂತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಾನು ಬೆಂಗಳೂರಿನ ಒಂದು ಪತ್ರ ಬರೆದೆ ನಮ್ಮ ಮುಖ್ಯಾಧಿಕಾರಿಗಳಿಗೆ. ಸರ್ ಈಗ ಮಾಡ್ತಾ ಇದ್ವಿ, ನಮ್ಮ ಅಧ್ಯಕ್ಷರೇ ನಡೀಬೇಕು ಅಂತ ಹೇಳಿ ಪತ್ರ ಕಳಿಸ್ವಿ. ಅವ್ರು ಯಾವುದೇ ಮಾತಿಲ್ಲದೆ ಇದನ್ನ ಒಪ್ಕೊಂಡು ಅಂಬೇಡ್ಕರ್ ಅವರಂತಹ ಮಹಾನ್ ವ್ಯಕ್ತಿಗಳು, ಜಗಜೀವನ್ ರಾಮ್ ಅವರಂತಹ ಮಹಾನ್ ವ್ಯಕ್ತಿಗಳು, ಸಾವಿತ್ರಿಬಾಯಿ ಅವರ ಮಾರ್ಗದರ್ಶನಗಳನ್ನು ನಾವು ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ನಾವು ಕೇವಲ ಬೀದಿಗೊಳಿಸ್ತೀವಿ, ಚರಂಡಿ ಕ್ಲೀನ್ ಮಾಡ್ತೀವಿ, ಆ ಒಂದು ದೃಷ್ಟಿಕೋನವನ್ನ ಬಿಟ್ಟು ನಾವೆಲ್ಲ ಗೌರವದಿಂದ ಘನತೆಯಿಂದ ಬದುಕಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಅರ್ಥ ಮಾಡಿಸ್ಬೇಕು, ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಒಂದು ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ಗಳಿಗೆ ಬಂದಿದ್ದಾರೆ. ಅದಲ್ಲದೆ ನಾವೆಲ್ಲರೂ ಸೇರಿ ಸಮಾನತೆ ಬರಬೇಕು, ಭಾತೃತ್ವ ಬರಬೇಕು ಅಂತ ಅಂಬೇಡ್ಕರ್ ಅವರು ಸ್ವತಂತ್ರ ಪೂರ್ವದಿಂದ ನಿರಂತರವಾಗಿ ತನ್ನ ಬದುಕನ್ನೇ ಹೋರಾಟವಾಗಿ ರೂಪಿಸ್ಕೊಂಡ್ ಬಂದ್ರು. ಅದನ್ನ ಮುಂದೆ ಯೋಜನೆಗಳು, ನೀತಿಗಳಲ್ಲಿ, ಪಾಲಿಸಿಗಳಲ್ಲಿ ಜಗಜೀವನ್ ರಾಮ್ ಜಾರಿಗೆ ತರ್ತಾ ಬಂದ್ರು. ನಾನು ಜಗಜೀವನ್ ರಾಮ್ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಸರ್ ಮಾತಾಡ್ತಾರೆ. ನಾನು ಬರೀ ಅಂಬೇಡ್ಕರ್ ಇಟ್ಕೊಂಡೇ ನೋಡೋದು. ಆದ್ರೆ ಅಂಬೇಡ್ಕರ್ ಅವರ ಆಲೋಚನೆಗಳನ್ನ ಕಾನೂನುಗಳಲ್ಲಿ ಜಾರಿಗೆ ತಂದಿದ್ದು ಜಗಜೀವನ್ ರಾಮ್ ಅವರು. ಹಾಗಾಗಿ ಇವರಿಬ್ಬರು ನಾವು ಒಟ್ಟಿಗೆ ಒಂದೇ ಫ್ರೇಮ್ ಅಲ್ಲಿ ನೋಡ್ಬೇಕಾಗತ್ತೆ. ಬಿಡಿಸಿ ನೋಡಬಾರ್ದು. ಯಾವ ಕಾರಣಕ್ಕೂ ಯಾರ ವಿರೋಧ ಯಾರು. ನಾವೇನಾಗತ್ತೆ, ಇವತ್ತಿನ ಸಂದರ್ಭವನ್ನು ಇಟ್ಕೊಂಡು SC ST ಮಾತ್ರ ಪ್ರಾಬ್ಲಮ್ ಇತ್ತ, ಈ ದೇಶದ ಎಲ್ಲ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ. ನಾವು ನೀವೆಲ್ಲ ಕಾರ್ಮಿಕರಿದ್ದೀರಿ. ಇವತ್ತು ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೀವಿ? 8 ಗಂಟೆ ಕೆಲಸ ಮಾಡ್ತೀವಲ್ವಾ? ಈ 8 ಗಂಟೆ ಕೆಲಸ ಮಾಡ್ಬೇಕು ಅನ್ನೋದನ್ನ 1926ರಲ್ಲಿ ಮುಂಬೈ ಪ್ರೆಸಿಡೆನ್ಸಿ ಒಳಗಡೆ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಮಾಲಿನ್ ತಾಜ್, ಮಾಜಿ ಅಧ್ಯಕ್ಷೆ ಗಂಗಮ್ಮ, ಸದಸ್ಯರಾದ ಬಾಲಸುಬ್ರಹ್ಮಣ್ಯಂ, ವಿಜಯಕುಮಾರ್, ನಾಮಿನಿ ಸದಸ್ಯರಾದ ಗಂಗಾಧರ್, ಮುಖ್ಯ ಅಧಿಕಾರಿ ಜಾಫರ್ ಶರೀಫ್, ಹಿರಿಯ ಆರೋಗ್ಯ ನಿರೀಕ್ಷಕ ಶಂಶುದ್ದೀನ್, ದಲಿತ ಸಂಘಟನೆಗಳ ಮುಖಂಡರಾದ ಹನುಮಂತರಾಯಪ್ಪ, HRFDL ಸುಬ್ಬರಾಯಪ್ಪ, ಸಿಕೆಪುರ ಹನುಮಂತರಾಯಪ್ಪ, ಕಲಾತಂಡ ಕಡಪಲಕೆರೆ ನರಸಿಂಹಪ್ಪ, HRFDL ಒಳಸಮುದ್ರ ವೆಂಕಟೇಶ್, ರಾಮಕೃಷ್ಣ, ಪೋತಗಾನಹಳ್ಳಿ, ಪೊನ್ನ ಸಮುದ್ರ ನಾಗರಾಜ ಸೇರಿದಂತೆ ಮುರಳೀಕೃಷ್ಣ, ಶಿವಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ಪಾವಗಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.